ಭಾರತ ಅತಿ ಹೆಚ್ಚು ಮಳೆಯನ್ನು ಪಡೆಯುವುದು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ಆದರೆ ನಿಮಗೆ ಈ ಪ್ರಶ್ನೆ ನಿಮಗೆ ಗೊತ್ತಿರಬೇಕಾಗುತ್ತೆ, ಭಾರತ ಅತಿ ಹೆಚ್ಚು ಮಳೆಯನ್ನು ಪಡೆಯುವುದು ಎಲ್ಲಿ ಅಂತ ನೋಡಿದಾಗ ಮೇಘಾಲಯದ ಮಾನ್ಸೂನ್ ಅದು ಯಾಕೆ? ಈ ಪ್ರಶ್ನೆ ನಿಮಗೆ ಕಾಡ್ತಾನೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಸಾಮಾನ್ಯವಾಗಿ ಮೇಘಾಲಯದ ಮಾನ್ಸೂನ್ ರಾಮ್ನ ವಲಯದಲ್ಲಿ ಕ್ರಮೇಣವಾಗಿ ನಾವು 3 ಪರ್ವತಗಳನ್ನು ನೋಡ್ತೀವಿ, ಗಾರೋ, ಕಾಸಿ ಮತ್ತು ಜೈಂತಿಯಾ ಬೆಟ್ಟಗಳು. ಹಾಗಾದರೆ ಇಲ್ಲಿ ಫನಲಿಂಗ್ ಎಫೆಕ್ಟ್ ಉಂಟಾಗುತ್ತದೆ ಅಥವಾ ಇದನ್ನು ಲಾಳಿಕೆ ಪರಿಣಾಮ ಎಂತಲೂ ಸಹ ಕರಿತಾ ಹೋಗ್ತೀವಿ. ಹಾಗಾದರೆ ನಮಗೆ ಅರಬ್ಬಿ ಸಮುದ್ರ ಶಾಖೆಯಿಂದ ಮತ್ತು ಬಂಗಾಳ ಶಾಖೆಯಿಂದ ಬೀಸುವಂಥ ಮಾರುತಗಳು ಕ್ರಮೇಣವಾಗಿ ಈ ಎರಡೂ ಮಾರುತಗಳು ಗಾರೋ ಮತ್ತು ಕಾಸಿ ಬೆಟ್ಟಗಳು, ಜೈಂತಿಯಾ ಬೆಟ್ಟಗಳು ಯಾವ ಕಡೆ ತಳ್ಳಲ್ಪಡುತ್ತವೆ ಅಂತ ನೋಡಿದಾಗ ಈ ಎರಡೂ ಮಾರುತಗಳನ್ನು ಕಾಸಿ ಬೆಟ್ಟದ ಕಡೆಗೆ ತಳ್ಳುತ್ತವೆ. ಈ ಕಾಸಿ ಬೆಟ್ಟಗಳು ಈ ಮಾರುತಗಳನ್ನು ತಡೆ ಹಿಡಿದು ತನ್ನ ತಳಭಾಗದಲ್ಲಿ ಪರ್ವತ ಜನಿತ ಮಳೆಗಳನ್ನು ಉಂಟು ಮಾಡುತ್ತವೆ. ಹಾಗಾದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕಾಗುತ್ತೆ, ಮೇಘಾಲಯದ ಮಾನ್ಸೂನ್ ರಾಮ್ ಯಾವ ಬೆಟ್ಟದ ಕೆಳಭಾಗದಲ್ಲಿದೆ ಅಂತ ಕೇಳಿದರೆ ಅದು ಕಾಸಿ ಬೆಟ್ಟದ ತಳಭಾಗದಲ್ಲಿ ಕಂಡುಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ನೋಡಿದಾಗ ಲಾಳಿಕೆ ಪರಿಣಾಮ ಅಥವಾ ಫನಲಿಂಗ್ ಎಫೆಕ್ಟ್ ಅಂತಲೂ ಸಹ ಕರೀತಾ ಹೋಗ್ತೀವಿ.